ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು, ಬನ್ನಿ. ಇವತ್ತು ಭಾಗ್ಯಲಕ್ಷ್ಮಿ ಸೀರಿಯಲಲ್ಲಿ ಅಕ್ಷತಾ ಖತರ್ನಾಕ್ ಬುದ್ಧಿ ಮಾಡಿ ಸಿಕ್ಕಾಕೊಂಡಿದ್ದಾಳೆ. ಹೇಗೆ ಅಂತ ಅಂದರೆ, ಫೈಲಿಗೆಲ್ಲ ಫೋರ್ಜರಿ ಸೈನ್ ಮಾಡಿಬಿಟ್ಟು ಎಲ್ಲ ಅವ್ರ ಕಂಪ್ನಿ, ಅವ್ರ ದುಡ್ಡು ಕಾಸು ಎಲ್ಲ ಹೊಡ್ಕೋಬೇಕು ಅಂತ ಐಡಿಯಾ ಮಾಡ್ಕೊಂಡಿದ್ಲು. ಆದರೆ ಇದನ್ನು ಭಾಗ್ಯ ಕಂಡಿಡ್ದು ಅವಳಿಗೆ ಚೀಮಾರಿ ಹಾಕಿದ್ಲು. ಚೀಮಾರಿ ಹಾಕಿದ್ರೆ ಭಾಗ್ಯ ಬೇಕು ಅಂತಲೇ ಹೇಳ್ತಿದ್ದಾಳೆ, ಸುಳ್ಳು ಹೇಳ್ತಾಳೆ. ನಿಂದು ಎಷ್ಟೈತೋ ಅಷ್ಟು ಕೆಲಸ ಮಾಡ್ಕೊಳ್ಳೆ ಅಂತೆಲ್ಲ ಬೈತಾಳೆ. ಅದಕ್ಕೆ ಪ್ರೂಫ್ ಇಲ್ದಲ್ಲೇ ಹೋದರೆ ಅವಳು ನಂಬಲ್ಲ ಅಂತ ಗೊತ್ತು. ಅದಕ್ಕೋಸ್ಕರ ಇವರು ಪ್ರೂಫ್ ಸಮೇತ ಬಂದು ಭಾಗ್ಯನೂ ಆದಿನೂ ಅವಳನ್ನ ಚೀಮಾರಿ ಹಾಕ್ತಾರೆ. ಆವಾಗ ಆ ಕರ್ಕೊಬಂದಿರೋ ಅಂಥ ಗಂಡು ಕೂಡ ಅವನೂ ಫೇಕು ಅಂತ ಫಸ್ಟು ಬೈತಾರೆ ಎಲ್ಲರೂ. ಆಮೇಲೆ ಇವಳು ಕನ್ನಿಕಾ ಲವ್ ಮಾಡ್ತಿರೋದು ನನ್ನ ನಿಜ, ಅವನು ಇಷ್ಟು ಮೋಸ ಮಾಡ್ತಾನೆ ಅಂತ ಗೊತ್ತಿಲ್ಲ ಅಂತ ಫಸ್ಟು ಮಾತ್ರ ಏನು ಮೋಸ ಇಲ್ಲ ಏನಿಲ್ಲ ಅಂತೇಳಿ 1 ಗಂಟೆ ಹಾರಾಡ್ತಾಳೆ. ಎಲ್ಲರ ಹತ್ರನೂ ಎಲ್ಲರಿಗೂ ಬೈಕೊಂಡು ಎಲ್ಲರ ಹತ್ರ ಹಾರಾಡ್ತಾಳೆ ಕನ್ನಿಕಾ. ಅಕ್ಷತನೂ ಹಾಗೇನೆ ನಮ್ಮ ಕರೆಸ್ಬಿಟ್ಟು ನಮ್ಮ ಮಾನ ಮರ್ಯಾದೆ ಕಳೀತಾ ಇದ್ದೀರಾ, ಮಾನ ಹೋಯ್ತು ಮರ್ಯಾದೆ ಹೋಯ್ತು ಅಂತೆಲ್ಲ ಕೂಗಾಡ್ತಾಳೆ. ಆಮೇಲೆ ಅಲ್ಲಿ ಅವರ ಆದಿ ಅಪ್ಪ ಕೂಡ ಹೇಳ್ತಾನೆ, ಇನ್ನೂ ಮಾತಿದೆ, ಈಗಲೇ ಏನು ಮದುವೆ ವಿಷಯ ಮಾತಾಡೋದಕ್ಕಿಂತ ಫಸ್ಟು ಇನ್ನೂ ಮಾತಿದೆ, ಅದು ಮಾತಾಡೋಣ, ಆಮೇಲೆ ಮದುವೆ ವಿಷಯ ಮಾತಾಡೋಣ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಭಾಗ್ಯನೂ ಮತ್ತೆ ಹೋಗ್ಬಿಟ್ಟು ಫೈಲ್ ತೊಗೊಂಡು ಬನ್ನಿ ಅಂತ ಭಾಗ್ಯಂಗೆ ಹೇಳ್ತಾನೆ ಅವ್ರ ಮಾವ. ಹೋಗ್ಬಿಟ್ಟು ಭಾಗ್ಯನೂ ಪೂಜನೂ ಹೋಗಿ ಆ ಫೈಲ್ಗಳು ತೊಗೊಂಡು ಬರ್ತಾರೆ. ಭಾಗ್ಯನೂ ಕಿಶನ್ನು ಹೋಗಿ ಫೈಲ್ಗಳು ತೊಗೊಂಡು ಬರ್ತಾರೆ. ಇಲ್ಲಿ ಮತ್ತು ತನ್ವಿ ಮತ್ತು ತನ್ಮಯಿ ತನ್ವಿ ಇವಾಗಲೂ ಅವಳು ಮಾತು ಕೇಳ್ತಾ ಇರಲ್ಲ. ಆದರೆ ತನ್ಮಯಿ ಬಂದುಬಿಟ್ಟು, ಅಕ್ಕ ಅದನ್ನು ಅಮ್ಮ ಅಷ್ಟು ಕಷ್ಟಪಟ್ಟಿದ್ದಾರೆ ಕಣೆ, ಯೋಚನೆ ಮಾಡೆ, ನಿಂಗೆ ಅಷ್ಟು ಅರ್ಥ ಆಗಲ್ವೇನೆ ಅಂತ ಹೇಳ್ತಾನೆ. ಏನು ಅರ್ಥ ಆಗುತ್ತೋ, ಅಪ್ಪ ಮೋಸ ಮಾಡಿದ್ದಾರೆ, ಹೌದು, ಶ್ರೇಷ್ಠ ಆಂಟಿ ಜೊತೆ ಸೇರಿಕೊಂಡು ಮೋಸ ಮಾಡಿದ್ದಾರೆ. ಆದರೆ ನನಗೆ ಈ ಮನೇಲಿರೋಕ್ಕೆ ಇಷ್ಟ ಇಲ್ಲ. ನನಗೆ ನಮ್ಮ ಕುಸುಮಜ್ಜಿ ತಾತನೇ ಸಾಕು, ಅವ್ರ ಜೊತೆನೇ ಇರೋಣ ಅನ್ನಿಸ್ತಾ ಇದೆ. ಇಲ್ಲಾಂದರೆ ನಾನು ಬೇರೆ ಎಲ್ಲರೂ ದೂರ ಹೋಗಿಬಿಡ್ಬೇಕು, ನನಗೆ ಇಲ್ಲಿ ನೋಡೋಕ್ಕಾಗಲ್ಲ, ಇಲ್ಲಿ ಇರೋಕ್ಕಾಗಲ್ಲ ಅಂತಾಳೆ. ಆದರೆ ತನ್ಮಯಿ ಎಲ್ಲ ರೀತಿಯೂ ಬುದ್ಧಿ ಹೇಳ್ತಾನೆ. ಬುದ್ಧಿ ಹೇಳಿದ ಮೇಲೂ ಕೂಡ ಅವಳು ಕೇಳಿರಲ್ಲ. ಅದನ್ನು ಅವಳು ರಾಂಗಾಗಿ ತಗೊಂಡು, ನಾನಿರಲ್ಲ, ನನಗೆ ಇಷ್ಟ ಇಲ್ಲ ಈ ಮನೇಲಿರೋಕ್ಕೆ, ನನಗೆ ಆದಿ ಅಂಕಲ್ನ ಅಪ್ಪ ಅಂತ ಕರೆಯೋಕ್ಕೆ ಇಷ್ಟ ಇಲ್ಲ, ಈ ಮನೆ ಇಷ್ಟ ಇಲ್ಲ ಅಂತೆಲ್ಲ ಹೇಳ್ತಾಳೆ. ಇಲ್ಲಿ ಬಂದು ಅಕ್ಷತಾ ಏನು ಮಾಡಿದ್ರೂ ಒಪ್ಕೊತಾನೆ ಇರಲ್ಲ. ಆಮೇಲೆ ಆ ವೈಭವ್ ಅವನದು ಮುಖ ನೋಡಿಕೊಂಡು ನಗ್ತಾ ಇರ್ತಾಳೆ, ಮೋಸ ಮಾಡ್ಬೋದು ಇವರಿಗೆ ಅಂತ ಹೇಳ್ಬಿಟ್ಟು. ಆಗ ಇವರು ಆದಿ ಅಪ್ಪ ಅದನ್ನು ನೋಡಿಬಿಟ್ಟು, ನೀನು ಏನೇನು ಮಾಡಿದೀಯ ಅನ್ನೋದೆಲ್ಲ ಗೊತ್ತಾಗುತ್ತೆ ಇವಾಗ ಅಂತೇಳ್ಬಿಟ್ಟು ಫೈಲ್ ತೊಗೊಂಡು ಬಂದಮೇಲೆ ಆ ಫೈಲನ್ನು ಹೋಗ್ಬಿಟ್ಟು ಓಪನ್ ಮಾಡಿ ಭಾಗ್ಯ ತೋರಿಸ್ತಾಳೆ. ಇಲ್ಲಿ ಕೆಲವೊಂದೊಂದು ಫೈಲ್ಗಳಲ್ಲಿ ಆದಿ ಅಂತ ಇದೆ, ಇನ್ನೊಂದೊಂದು ಫೈಲಲ್ಲಿ ಅಕ್ಷತಾ ಅಂತಲೇ ಅಲ್ಲಿ ಮೆನ್ಷನ್ ಆಗಿದೆ. ಹೇಗೆ ಅದು ಸಾಧ್ಯ? ಇದೆಲ್ಲ ನಿಮ್ಮ ಫೋರ್ಜರಿ ಅಲ್ವಾ, ನೀವು ಮೋಸ ಮಾಡೋಕ್ಕಲ್ವ ಮಾಡಿರೋದು, ಕನ್ನಿಕಾ ನೀವು ವೈಭವ್ ಸೇರ್ಕೊಂಡು ಮೋಸ ಮಾಡೋಕ್ಕೆ ಮಾಡಿದ್ದೀರಾ ಅಂಥೇಳಿ ಬೈತಾಳೆ. ಆಗ ಆದಿ ಅಪ್ಪನೂ ಕೂಡ ಇದೆಲ್ಲ ಹೆಂಗಾಯಿತು ಅಂತ ಕೇಳಿ, ಅವನು ನನ್ನ ಸ್ನೇಹಿತನ ಮಗಳು ಅಂತೇಳಿ ನಿನಗೆ ಕೆಲಸ ಕೊಟ್ಟೆ, ಆದರೆ ನೀನು ಈ ರೀತಿ ಮಾಡ್ತೀಯ ಅಂತ ಗೊತ್ತಿಲ್ಲ ಅಂಥೇಳಿ ಬೈತಾನೆ ಆದಿ ಅಪ್ಪನು. ಇಲ್ಲಿ ಭಾಗ್ಯನೂ, ತಿಂದು ಮನೆಗೆ 2 ಬಗೆತಿರಲ್ಲ, ಹೆಂಗೆ ಮನಸ್ಸು ಬರುತ್ತೆ ನಿಮಗೆ? ನಿಮಗೆ ಕೆಲಸ ಮಾಡಿಕೊಂಡು ಇದು ಮಾಡಬೇಕೇ ಹೊರ್ತು 20 ಲಕ್ಷ ಪೇಮೆಂಟ್ ಮಾಡೋಕ್ಕೆ ಶಾರ್ಟೇಜ್ ಬಂದಿದೆಯಲ್ಲ, ಹೆಂಗೆ ಸಾಧ್ಯ ಇದು? ಹೇಗೆ ಇದೆಲ್ಲ ಪೇ ಮಾಡಿದ್ದೀರಾ ಅಂತ ಎಲ್ಲ ಬೈತಾಳೆ. ನಾವೇನು ಮಾಡಿಲ್ಲ ಅಂತ ಒಪ್ಕೊಳ್ಳೋದೇ ಇಲ್ಲ. ಆಮೇಲೆ ಪೊಲೀಸ್ ಸ್ಟೇಷನ್ ಅದು ಇದು ಅಂದಾಗ ಆಗ ಆಯಿತು ಒಪ್ಕೊತಾಳೆ. ಒಪ್ಕೊಂಬಿಟ್ಟು ನಾನು ಮಾಡಿದ್ದೀವಿ ಅಂತ ಒಪ್ಕೊಳ್ಳಲ್ಲ, ನಾನು ಬಾರೋ ಇವ್ರ ಮನೆ ಏನು, ಇದಕ್ಕಿಂತ ಚೆನ್ನಾಗಿರೋ ಮನೆ ತರ್ಬೋದು ಅಂತೇಳಿ. ಅದಕ್ಕೆ ಮುಂಚೆ ಆ ಭಾಗ್ಯ ಹೇಳ್ತಾಳೆ, ನೀವು ಕನ್ನಿಕನ್ನೇ ಮದುವೆ ಮಾಡ್ಕೋಬೇಕು ಅಂದರೆ ಈ ಮನೆಯಿಂದ ಒಂದು ಬಿಡುಗಾಸು ಕೂಡ ಸಿಗಲ್ಲ, ಆದರೆ ಕನ್ನಿಕನ್ನ ಮಾತ್ರ ಮದುವೆ ಮಾಡಿ ಕಳಿಸ್ತೀವಿ, ಏನೂ ಸಿಗಲ್ಲ ಇಲ್ಲಿಂದ ಅಂತ ಹೇಳ್ತಾಳೆ. ಆವಾಗ ಏನೂ 1 ರೂಪಾಯಿ ಸಿಗ್ದಲೇ ಹೋದರೆ ನಾನು ಇವನಿಗೆ ಯಾಕೆ ಇಲ್ಲಿ ಹೆಣ್ಣು ತೊಗೊಂಡೋಗ್ಬೇಕು, ನಾನು ಚೆನ್ನಾಗಿ ಕೊಟ್ಟು ಬಿಟ್ಟು ಮಾಡೋ ಕಡೆನೇ ತೊಗೊಂಡು ಬರ್ತೀನಿ ಅಂತ ಅಕ್ಷತಾ ಹೇಳ್ತಾಳೆ. ಅದಕ್ಕೆ ಭಾಗ್ಯ ಹೇಳ್ತಾಳೆ,
ಹೌದು ನಾವೇನು ಕೊಡಲ್ಲ, ಹುಡುಗಿನ ಮಾತ್ರ ಮದುವೆ ಮಾಡಿ ಕಳಿಸ್ತೀವಿ ಅಂತ. ಅದಕ್ಕೆ ಮುಂಚೆ ಕನ್ನಿಕಾ ಹಾರಾಡ್ತಿರ್ತಾಳೆ ಭಾಗ್ಯನ ಮೇಲೆ, ನಿನ್ನಿಂದ ನನ್ನ ಲೈಫ್ ಹಾಳಾಯಿತು ಕಣೆ, ಹಂಗಾಯಿತು ಹಿಂಗಾಯಿತು ಅಂತೇಳಿ ನಾನು ಬದುಕಿರಲ್ಲ ಅಂತ ಹೋಗಿ ಸೂಸೈಡ್ ಮಾಡ್ಕೋತೀನಿ ಅಂತ ಹೋಗ್ತಾಳೆ. ಅಲ್ಲೋಗ್ಬಿಟ್ಟು ಅಡುಗೆ ಮನೇಲಿ ಭಾಗ್ಯ ಎಲ್ಲ ರೀತಿಯೂ ಅವಳಿಗೆ ತಿಳುವಳಿಕೆ ಹೇಳಿ ಅಲ್ಲಿಂದ ಕರ್ಕೊಂಡು ಬಂದಿರ್ತಾಳೆ. ಅಲ್ಲಿ ಮೀನಾಕ್ಷಿ ಹೋಗ್ತಾಳೆ, ಹೋದ್ರೂ ಏನು ಮಾತಾಡಲ್ಲ. ಮೀನಾಕ್ಷಿ ಈ ಥರ ನೋಡಿ ಅತ್ತೆ ಹಿಂಗೆ ಮಾಡ್ತಿದ್ದಾಳೆ ಇವಳು ಭಾಗ್ಯ, ಹಾಗೆ ಹಿಂಗೆ ಅಂತೆಲ್ಲ ದೂರ ಹೇಳ್ತಾಳೆ. ದೂರ ಹೇಳಿದ್ರೂ ಏನೂ ಅದಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ ಮೀನಾಕ್ಷಿ. ಅದೇನೋ ತಗೊತಾಳೆ, ಅವಳ ಪಾಡಿಗೆ ಅವಳು ಹೊರಟೋಗ್ತಾಳೆ ಆಚೆಗೆ. ಅಲ್ಲೂ ಅಷ್ಟೊತ್ತಿಗೆ ಅವಳು ಕರೆಕ್ಟ್ ಆಗಿದ್ದಾಳೆ. ಇವಾಗ ತಲೆ ಸರಿ ಇಲ್ಲ ಅಂದ್ಕೊಳ್ತಿದ್ದು. ಆದರೆ ಅವಳು ಅಕ್ಷತಾ ಮತ್ತು ಕನಿಕನ ಜೊತೆ ಸೇರಿಕೊಂಡು ಕ್ರಿಮಿನಲ್ಲಿ ಬುದ್ಧಿ ಮಾಡೋಕ್ಕೆ ಐಡಿಯಾ ಮಾಡ್ಕೊಂಡಿದ್ರು. ಅದೆಲ್ಲ ಸಿಕ್ಕಾಕೊಂಡ್ಮೇಲೆ ಅವಳು ದಾರಿಗೆ ಬಂದಳು. ಅಂದರೆ ಭಾಗ್ಯ ಬುದ್ಧಿ ಹೇಳಿದ ಮೇಲೆ ಅವಳು ದಾರಿಗೆ ಬಂದಳು. ಇಲ್ಲಿ ಆದಿನೂ ಕೂಡ ಬಾಯಿಗೆ ಬಂದಂಗೆ ಬೈತಾನೆ, ಈ ಥರ ಫೇಕ್ ಮಾಡಿದ್ದೀರಾ, ಎಲ್ಲ ಗೊತ್ತಿಲ್ಲ ಅಂದ್ಕೊಂಡಿದ್ದೀರಾ, ನೀವೇನೇನು ಮಾಡಿದ್ದೀರಾ ಅಂತ ಎಲ್ಲ ಗೊತ್ತು, ನನಗೂ ಭಾಗ್ಯಂಗೆ ಎಲ್ಲರಿಗೂ ಗೊತ್ತು, ನೀವು ಮಾಡಿರೋ ಫೇಕ್ ಎಲ್ಲ ಗೊತ್ತಿದೆ, ಏನಕ್ಕೆ ನೀವು ಮಾತಾಡ್ತೀರಾ, ಸುಮ್ಮನೆ ಇರಿ ಅಂತೇಳೆಲ್ಲ ಬೈತಾನೆ. ಅಲ್ಲಿ ಅಕ್ಷತಾ ಮಾಡಿರೋದನ್ನು ಅವನ ಹತ್ರ ವೈಭವ್ ಹತ್ರ ಹೇಳಿ ಮಾಡಿಸ್ತಾ ಇರೋದು ಸೈನು ಅವೆಲ್ಲ ವೀಡಿಯೋ ಮಾಡ್ಕೊಂಡಿರ್ತಾರೆ. ಅವ್ರ ಕಡೆ ಆದಿಗೆ ಕೊಟ್ಟಿರ್ತಾರೆ. ಆದಿ ಅದನ್ನೆಲ್ಲ ಡೈರೆಕ್ಟಾಗಿ ತೋರಿಸಿದ ತಕ್ಷಣ ಅಕ್ಷತಾ ಮುಖ ಹಿಂಗೆ ತಿನ್ಮಂಗ್ನಂಗೆ ಆಗ್ಬಿಡುತ್ತೆ. ಅವಳು ಆವಾಗ ಭಯ ಪಟ್ಕೊಂಡು ಸರಿ ಅಂತೇಳ್ಬಿಟ್ಟು ಇವ್ರ ಮನೆ ಹೆಣ್ಣೆ ಬೇಡ ಬಾರೋ ನಾವು ಹೋಗೋಣ ಅಂಥೇಳಿ ಕರ್ಕೊಂಡು ಹೋಗ್ತಾಳೆ. ಆಗ ಅವನು ಅಷ್ಟು ದೂರ ಹೋಗ್ತಾನೆ. ಅದಕ್ಕೆ ಮುಂಚೆ ಇವಳು ಕೇಳ್ತಾಳೆ ಕನ್ನಿಕಾ, ಯಾಕೋ ಹಿಂಗೆ ಮೋಸ ಮಾಡಿದೆ ನನಗೆ, ನಿನ್ನನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ನಲ್ಲೋ, ಏನಕ್ಕೋ ಮೋಸ ಮಾಡಿದೆ, ನಾನೇನೋ ಮಾಡಿದ್ದೆ ನಿನಗೆ, ತಪ್ಪು ಮಾಡ್ದಲೋ, ನನ್ನ ಜೀವನನೇ ಹಾಳು ಮಾಡ್ದಲೋ, ಈಗಲೂ ನಾನು ನಿನ್ನೆ ಪ್ರೀತಿಸ್ತೀನಿ ಕಣೋ, ನಮಗೇನು ಬೇಡ, ನಾವು ಎಲ್ಲಾದರೂ ಹೋಗಿ ಬದುಕೋಣ, ನಾವು ಮದುವೆ ಆಗೋಣ ಕಣೋ ಅಂತೆಲ್ಲ ಹೇಳ್ತಾಳೆ. ಹಂಗೆ ಹೇಳ್ದಾಗಲೂ ಅವ್ನು ಸುಮ್ಮನೆ ಇರ್ತಾನೆ. ನಿನ್ನ ಈ ನಾಟಕ ಅಂತ ನನಗೆ ಗೊತ್ತೇ ಆಗಲಿಲ್ಲ ನೋಡು, ನಾನು ಯಾರು ಹೇಳಿರೂ ನಂಬಲಿಲ್ಲ, ನಾನು ನಿನ್ನನ್ನು ಮನಸ್ಫೂರ್ತಿ ನಂಬದೆ, ನೀನು ಮೋಸ ಮಾಡ್ದೆಯಲ್ಲೋ ಅಂತ ಅಂದಾಗ ಭಾಗ್ಯ ಕನ್ನಿಕನ ಮುಖ ನೋಡ್ತಾಳೆ. ನೋಡು ಎಂಥ ಫೇಕು, ಎಂಥ ಮೋಸಗಾರ ಇವನು ಅಂತೇಳ್ಬಿಟ್ಟು ನೋಡ್ತಾ ಇರ್ತಾಳೆ. ಆವಾಗ ಕನ್ನಿಕಾ ತುಂಬ ದುಃಖದಲ್ಲಿರ್ತಾಳೆ. ಇಷ್ಟು ಮೋಸ ಆಗುತ್ತೆ ಅಂತ ನನಗೆ ಗೊತ್ತೇ ಆಗಲಿಲ್ಲ, ಹೆಂಗೆ ಇವ್ರನ್ನೆಲ್ಲ ನಂಬೋದು ನಾನು ಅಂತೇಳ್ಬಿಟ್ಟು ಅವಳು ಯೋಚನೆ ಮಾಡ್ತಾ ಇರ್ತಾಳೆ. ಈ ಕಡೆ ಅಕ್ಷತಂಗೆ ಸಿಟ್ಟು ಬಂದ್ಬಿಡುತ್ತೆ. ಇವರೆಲ್ಲ ಸೇರಿಕೊಂಡು ಕರೆಸಿ ನಮಗೆ ಅವಮಾನ ಮಾಡ್ತಿದ್ದಾರೆ, ನಮ್ಮದೆಲ್ಲ ಕಳ್ತನನ ಕಂಡಿಡಿದು ಬಿಟ್ರಲ್ಲ ಅಂತೇಳ್ಬಿಟ್ಟು ನೀವೆಲ್ಲ ಚೀಟ್ ಮಾಡೋಕ್ಕೆ ಹಾಗೆ ಹೀಗೆ ಅಂತ ಬೈಕೊಂಡು ಹೊರಟುಬಿಡ್ತಾಳೆ ಅವನು ಕರ್ಕೊಂಡು. ಆವಾಗ ಅವನು ಅಷ್ಟು ದೂರ ಹೋಗ್ತಾನೆ. ಆಮೇಲೆ ಅಲ್ಲಿಂದ ಕೈ ಕಿತ್ಕೊಂಡು ಬಂದ್ಬಿಟ್ಟು ಕನ್ನಿಕೆಗೆ ಹೇಳ್ತಾನೆ, ನನಗೆ ಯಾವ ಆಸ್ತಿ ಬೇಡ, ಅಡು ಬೇಡ, ಏನು ಬೇಡ, ದುಡ್ಡು ಬೇಡ, ಕಾಸು ಬೇಡ, ಬಂಗಲೆ ಬೇಡ, ಕಂಪ್ನಿ ಬೇಡ, ಏನು ಬೇಡ, ನೀನು ಆರಾಮಾಗಿ ಮದುವೆ ಮಾಡಿಕೊಂಡು ಜೀವನ ಮಾಡೋಣ, ನೀನು ಒಪ್ಪೋದಾದರೆ ನಾನು ಇವಾಗಲೂ ಮದುವೆ ಮಾಡ್ಕೊಳಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ತಾನೆ. ಆವಾಗ ಕನ್ನಿಕಾ ಅಪ್ಪನ ಮುಖ ನೋಡ್ತಾಳೆ. ಅಪ್ಪ ಸುಮ್ಮನೆ ಕೂತಿರ್ತಾರೆ, ಅಪ್ಪ ಏನೂ ಮಾತಾಡಲ್ಲ. ಆದರೆ ಆದಿ ಮುಖ ನೋಡ್ತಾಳೆ, ಆದಿ ಓಕೆ ಅಂತಾನೆ. ಆವಾಗ ಖುಷಿಯಾಗಿ ಅವನಿಗೆ ಓಕೆ ಅಂತಾಳೆ. ಆಮೇಲೆ ಅವರಿಬ್ಬರು ಮದುವೆ ಮಾಡ್ಕೊಳ್ಳೋಕ್ಕೆ ಒಪ್ಕೊಂಡು ಇರ್ತಾರೆ. ಆವಾಗ ಭಾಗ್ಯಂಗೆ ಕನ್ನಿಕಂಗೆ ಅದೆಲ್ಲ ಮನವರಿಕೆ ಆಗುತ್ತೆ. ಕನ್ನಿಕಾ ಆಯಿತು ಮದುವೆ ಮಾಡ್ಕೊಳ್ಳೋಣ, ನಾವು ಚೆನ್ನಾಗಿರೋಣ ಅಂಥೇಳಿ ಒಪ್ಕೊತಾಳೆ. ಅವರಿಬ್ಬರು ಒಂದಾಗ್ತಾರೆ. ಆಮೇಲೆ ಅದು ಖುಷಿಯಾಗಿ ಎಲ್ಲ ಒಪ್ಕೊಂಡು ಆಯಿತು ಕಣೋ, ಏನು ಬೇಡ, ನಾವು ಎಲ್ಲಾದರೂ ಹೋಗಿ ದೂರ ಬದುಕೋಣ ಅಂತ ಹೇಳ್ಕೊಂಡು ಅವಳು ಖುಷಿ ಪಡೋ ಟೈಮಿಗೆ ತುಂಬಾ ಖುಷಿ ಆಗುತ್ತೆ ಅವಳಿಗೆ. ಸದ್ಯ ಒಪ್ಕೊಂಡ್ನಲ್ಲ, ನನಗೂ ಒಪ್ಪಿಗೆ ಆಯ್ತಲ್ಲ. ಫಸ್ಟು ಇವಳಿಗೆ ದುಡ್ಡು, ಅವಳ ಆಸ್ತಿ, ತವ್ರ ಮನೆ ಆಸ್ತಿ ಎಲ್ಲ ವ್ಯಾಮೋಹ ಜಾಸ್ತಿ ಆಗಿತ್ತು. ಅಂದರೆ ಇವಳಿಗೆ ಕೊಡೋ ಅಂಥ ಭಾಗ ಕೊಟ್ಟಿದ್ರೂ ಕೂಡ ಇನ್ನೂ ಬೇಕು, ಅದೆಲ್ಲ ಆದಿದು ಕಿಶನ್ದು ಎಲ್ಲ ಇವಳೇ ಹೊಡ್ಕೋಬೇಕು ಅನ್ನೋ ಆಸೆ ಇತ್ತು. ಇಲ್ಲಿ ಭಾಗ್ಯಂಗೆ ಭಾಳ ಇಷ್ಟ ಆಯಿತು, ಈ ಒಂದು ನಡವಳಿಕೆ ಭಾಳ ಇಷ್ಟ ಆಯಿತು. ಏನೂ ಬೇಡ ಅಂತ ಹೇಳಿದ್ದು ಭಾಳ ಇಷ್ಟ ಆಯಿತು, ನಾವು ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳಿದ್ದು. ಇವಳಿಗೂ ಖುಷಿ ಆಗುತ್ತೆ ಭಾಗ್ಯಂಗೆ. ಇಲ್ಲಿ ಈ ಕಡೆ ಬಂದು ಕಿಶನ್ನು ಮತ್ತು ಪೂಜಾ
ಮತ್ತು ಅವ್ರ ಅಪ್ಪ ಅಮ್ಮ ಎಲ್ಲರೂ ತುಂಬ ಖುಷಿ ಪಡ್ತಾರೆ ಈ ವಿಷಯಕ್ಕೆ. ಸರಿ ಈಗೆಲ್ಲ ಆಯ್ತಲ್ಲ ಅಂತೇಳ್ಬಿಟ್ಟು ಇನ್ನು ತನ್ಮಯಿದು ಬರ್ತಡೇ ಇರುತ್ತಲ್ಲ, ಅದಕ್ಕೆ ಕೇಕ್ ಕಟ್ ಮಾಡಬೇಕು ಅಂದ್ಕೊಂಡು ಎಲ್ಲರೂ ಸಂಭ್ರಮದಿಂದ ಇರ್ತಾರೆ. ಆ ಟೈಮಿಗೆ ಕಿಶನ್ನು ಕೇಕ್ ಆರ್ಡ್ರ್ ಮಾಡಿರ್ತಾನೆ, ಅದಿನ್ನೂ ಬಂದಿರಲ್ಲ. ಆಮೇಲೆ ಪೂಜೆಗೂ ಖುಷಿ ಆಗುತ್ತೆ, ಪೂಜೆನೂ ತುಂಬ ಖುಷಿಯಾಗಿರ್ತಾಳೆ. ಕಿಶನ್ ಕೂಡ ತುಂಬ ಖುಷಿಯಾಗಿರ್ತಾನೆ, ಅವನಿಗೂ ತುಂಬ ಖುಷಿ ಅಂದರೆ ಅಷ್ಟಿಷ್ಟಲ್ಲ. ಅಂದರೆ ಎಲ್ಲದೂ ಸುಖಕರವಾಗಿ ಆಗ್ತಿದೆಯಲ್ಲ ಅಂತೇಳ್ಬಿಟ್ಟು, ತಂಗಿಗೆ ಹುಡುಗ ಸಿಕ್ಕಿದ್ನಲ್ಲ, ತಂಗಿನೂ ದಾರಿಗೆ ಬಂದ್ಲಲ್ಲ ಅಂತೇಳ್ಬಿಟ್ಟು ತುಂಬ ಖುಷಿಯಾಗಿರ್ತಾನೆ. ಆಮೇಲೆ ಈ ಕಡೆ ಭಾಗ್ಯಂಗೆ ಕನ್ನಿಕಾ, ಅದಕ್ಕೆ ನೀವು ನನಗೆ ಬುದ್ಧಿ ಹೇಳಿ ನನ್ನನ್ನು ದಾರಿ ತರಲಿಲ್ಲ ಅಂದಿದ್ರೆ ನಾನು ಕೆಟ್ಟ ದಾರಿಲೇ ಹೋಗ್ತಾಯಿದ್ದೆ, ನನ್ನ ಸರಿಯಾದ ದಾರಿಗೆ ಎಳ್ಕೊಂಡು ಬಂದ್ರಿ, ನಿಜವಾಗ್ಲೂ ವೆರಿ ವೆರಿ ಥ್ಯಾಂಕ್ಸ್ ಅದಕ್ಕೆ ಅಂತ ಹೇಳ್ತಾಳೆ. ಆವಾಗ ಅವಳು ಇದು ಹಂಗೇನು ಹೇಳ್ಬೇಡ ನನಗೆ, ನಾನು ಅಲ್ಪ ಕಾಣಿಕೆ ಅಷ್ಟೇ ಅಂತ ಎಲ್ಲ ಹೇಳ್ತಾಳೆ ಭಾಗ್ಯ. ಅವ್ರ ಅಪ್ಪಗಂತೂ ಖುಷಿ ಪಡ್ತಾನೆ ಮಗಳ ಬಗ್ಗೆ, ಇಷ್ಟು ನನ್ನ ಮಗಳು ಸಾಧನೆ ಮಾಡಿದ್ಲಲ್ಲ ಅಂತೇಳ್ಬಿಟ್ಟು. ಆಮೇಲೆ ಖುಷಿ ಪಟ್ಕೊಂಡು ಅಲ್ಲಿ ಸುನಂದಗೂ ತುಂಬ ಖುಷಿಯಾಗುತ್ತೆ, ಇವ್ರ ಅಪ್ಪಗೂ ಖುಷಿಯಾಗುತ್ತೆ. ಆಮೇಲೆ ಇವರಿಬ್ಬರು ಹೋಗ್ಬಿಟ್ಟು ಅವರ ಅಪ್ಪ ಅಂದರೆ ಕನಿಕನ ಅಪ್ಪನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊತಾರೆ, ಒಪ್ಪಿಗೆ ಇದೆ ನಮಗೆ ಅಂತೇಳ್ಬಿಟ್ಟು. ಅಕ್ಷತ ಮಾತ್ರ ಸಿಟ್ಕೊಂಡು ಹೊರಟೋಗ್ತಾಳೆ. ಇದನ್ನೆಲ್ಲ ನೋಡ್ತಾ ಇರ್ತಾಳೆ. ನೋಡಿಬಿಟ್ಟು ಅವಳಿಗೆ ಹೊಟ್ಟೆ ಉರಿ ತಡ್ಕೊಳಕ್ಕಾಗಲ್ಲ, ಇವರೆಲ್ಲ ಖುಷಿಯಾಗಿ ನಗ್ತಾ ಇರ್ತಾರೆ. ಇದೆಲ್ಲ ನೋಡಿಕೊಂಡು ಅವಳಿಗೆ ಹೊಟ್ಟೆ ಉರಿ ತಡ್ಕೊಳಕ್ಕಾಗದೆ ಅವಳು ಹೊರಟೋಗ್ತಾಳೆ. ಅವಳು ಹೋದ್ಮೇಲೆ ಇವರು ತುಂಬಾ ಖುಷಿಯಾಗಿ ಆಯ್ತಲ್ಲ ಎಲ್ಲರೂ ಬಂದರು, ಇವಾಗ ತನ್ಮಯ್ದು ಬರ್ಡೇ ಮಾಡಿಬಿಡೋಣ ಅಂತೇಳ್ಬಿಟ್ಟು ಕೇಕ್ ಬಂದಿದೆ, ಕೇಕ್ ಇಸ್ಕೊಬರೋಗು ಪೂಜಾ ಅಂತೇಳಿ ಕಿಶನ್ ಕಳಿಸ್ತಾನೆ. ಅವಳು ಹೋಗಿ ಕೇಕ್ ಕಲೆಕ್ಟ್ ಮಾಡ್ಕೊಂಡು ಬರ್ತಾಳೆ. ಬಂದು ಕೈಯಲ್ಲಿ ಇಟ್ಕೊಂಡಿರ್ತಾಳೆ, ಅಷ್ಟೊತ್ತಿಗೆ ತನ್ಮಯ್ ಓಡೋಗಿ ರೂಮಲ್ಲಿ ಕೂತ್ಕೊಂಡಿರ್ತಾನೆ. ಆಮೇಲೆ ತನ್ಮಯ್ನಿಗೆ ನಾನು ಕರ್ಕೊಬರ್ತೀನಿ ಅಂತ ಆದಿ ಹೋಗ್ತಾನೆ. ಕರ್ಕೊಂಬರಕ್ಕೆ ಹೋದಾಗ ನನಗೆ ಬರ್ತಡೇನೂ ಬೇಡ ಏನು ಬೇಡ ಅಂತ ಹೇಳ್ತಾನೆ. ಯಾಕೋ ತನ್ಮಯ್ ಏನಾಗಿತ್ತು ಬಾರೋ ಅಂತೇಳೆಲ್ಲ ಆಮೇಲೆ ಕಚ್ಚಗುಳಿ ಎಲ್ಲ ಕೊಟ್ಟು ಅವನು ಸಮಾಧಾನ ಮಾಡಿ ಅಲ್ಲಿಂದ ಕರ್ಕೊಂಡು ಬರ್ತಾನೆ. ಕರ್ಕೊಂಡು ಬಂದಾಗ ಈ ಕಡೆ ಅವ್ರದ್ದು ಫ್ಯಾಮಿಲಿದು ಫೋಟೋ, ಆ ಫೋಟೋದ್ದು ಈ ಪೂಜಾನು ಕಿಶನ್ನು ಮಾಡಿಸ್ಕೊಬಂದಿರ್ತಾರೆ. ಅದನ್ನು ನೋಡಿ ಅವನಿಗೆ ತುಂಬ ಖುಷಿಯಾಗುತ್ತೆ. ಓಪನ್ ಮಾಡಿ ನೋಡು ಅಂತೇಳಿ ಪೂಜಾ ತಗೊಂಬರೋಗು ಅಂತಾನೆ. ಕಿಶನ್ನು ಹೋಗಿ ತಗೊಂಬರ್ತಾಳೆ. ಅದು ನೋಡಿ ತುಂಬಾ ಖುಷಿಯಾಗುತ್ತೆ. ಆವಾಗ ತನ್ವಿಗೂ ಅದು ನೋಡಿ ಖುಷಿಯಾಗುತ್ತೆ, ಅವಳು ಕೂಡ ಖುಷಿ ಪಟ್ಕೊಂಡು. ಆಮೇಲೆ ಈ ಕಡೆ ಈ ಮೀನಾಕ್ಷಿ ಹೋಗ್ಬಿಟ್ಟು ಈ ಕುಸುಮನ ಗಂಡನ್ನು ಅವರು ಬೇರೆ ಕಡೆ ಎಲ್ಲ ಹೋಗಬೇಕು ಅಂತಿರ್ತಾರೆ. ಅವ್ರನ್ನ ಹೋಗಿ ಇವಳು ಕನ್ವಿನ್ಸ್ ಮಾಡಿ ಕರ್ಕೊಂಡು ಬರ್ತಾಳೆ, ಕೈ ಮುಗಿದು ಅವರಿಗೆ ಬೇಡಿಕೊಂಡು ದಯವಿಟ್ಟು ನಮ್ಮ ಮನೆಗೆ ಬನ್ನಿ ನೀವು ಅಂತೇಳಿ ಕರ್ಕೊಂಡು ಬರ್ತಾಳೆ. ಕರ್ಕೊಬಂದಾಗಂತೂ ಇವನಿಗೆ ತನ್ಮಯ್ಗಂತೂ ತುಂಬ ಖುಷಿಯಾಗ್ಬಿಡುತ್ತೆ. ಸುನಂದ ಅಜ್ಜಿ ಕುಸುಮ ಅಜ್ಜಿ ನೋಡಿ ತುಂಬ ಖುಷಿಯಾಗುತ್ತೆ, ಮುದ್ದಾಡ್ಬಿಡ್ತಾರೆ ಇಟ್ಕೊಂಡು. ಆಮೇಲೆ ತಾತನ ನೋಡಿಬಿಟ್ಟು ತಾತನೂ ಖುಷಿಯಾಗುತ್ತೆ, ತಾತನ ನೋಡಿಬಿಟ್ಟು ತುಂಬ ಖುಷಿ ಪಡ್ತಾನೆ, ತಾತನೂ ತುಂಬ ಖುಷಿ ಪಡ್ತಾರೆ. ಆಮೇಲೆ ಇನ್ನೇನು ಎಲ್ಲ ಆಯ್ತಲ್ಲ, ಎಲ್ಲ ಸರಿ ಹೋದ್ರಲ್ಲ ಅಂತೇಳ್ಬಿಟ್ಟು ಕೇಕ್ ಕಟ್ ಮಾಡೋಣ ಅಂತ ಅಂದ್ಕೊಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಮೀನಾಕ್ಷಿನೂ ಭಾಗ್ಯನ ಹತ್ರ ಕ್ಷಮೆ ಕೇಳ್ತಾಳೆ. ನನಗೆ ಅದೇ ಮೈಂಡಲ್ಲಿದ್ದೆ ಭಾಗ್ಯ, ನೀನು ನನಗೆ ಬುದ್ಧಿ ಹೇಳಿ ನನ್ನನ್ನು ಸರಿಯಾಗಿ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ಇಲ್ಲಿನೂ ಅಷ್ಟೇ, ಭಾಗ್ಯ ಮೀನಾಕ್ಷಿ ಅತ್ತೆ ಎಲ್ಲೋದ್ರು ಕರ್ಕೊಬತ್ತೀನಿ ಅಂತ ಬರ್ತಾಳೆ ಆಚೆಗೆ. ಅಷ್ಟೊತ್ತಿಗೆ ಕುಸುಮನ ಗಂಡನ್ನು ಕರ್ಕೊಬರೋಕ್ಕೆ ಮೀನಾಕ್ಷಿ ಹೋಗ್ತೀನಿ ಅಂದಾಗ, ಬನ್ನಿ ಅತ್ತೆ ನಾನು ಬರ್ತೀನಿ ಅಂತ ಇಬ್ಬರು ಹೋಗಿ ಕರ್ಕೊಂಡು ಬರ್ತಾರೆ. ಎಲ್ಲ ಕರ್ಕೊಂಡು ಬಂದು ಇನ್ನೇನು ಒಂದು ಫೋಟೋ ತೆಕ್ಕೊಳ್ಳೋಣ ಅಂಥೇಳಿ ಇರ್ತಾರೆ. ಆಮೇಲೆ ಇವಳು ತನ್ವಿ, ಎಲ್ಲರೂ ಒಂದಾಗಿದ್ದೀವಿ ತನ್ವಿ, ನೀನು ಯಾಕಕ್ಕ ಅಲ್ಲಿ ನಿಂತೀಯ ಬಾರಕ್ಕ, ನೀನು ಇನ್ನೂ ಚೇಂಜ್ ಆಗಲಿಲ್ವೇನಕ್ಕ ಅಂತ ತನ್ಮಯ್ ಕರಿತಾನೆ. ಆವಾಗ ಅವಳು ಎಲ್ಲರನ್ನೂ ನೋಡ್ಬಿಟ್ಟು ಖುಷಿಯಾಗುತ್ತೆ. ಎಕ್ಸ್ಪೆಷಲಿ ಕುಸುಮ ಅಜ್ಜಿ ತಾತನ ನೋಡಿ ಅವಳಿಗೆ ತುಂಬಾ ಖುಷಿಯಾಗುತ್ತೆ. ಆವಾಗ ಬಂದುಬಿಟ್ಟು ಆ ದಿನ ಅಪ್ಪ ಅಂತ ಒಪ್ಕೊತಾಳೆ, ಭಾಗ್ಯನ ಅಮ್ಮ ಅಂತ ಒಪ್ಕೊಂಡು, ಆಯಿತು ನಾನು ಇಲ್ಲೇ ಇರ್ತೀನಿ ಅಪ್ಪ ಅಮ್ಮ, ನಾನು ಎಲ್ಲೂ ಹೋಗಲ್ಲ, ನಿಮ್ಮ ಜೊತೆಗೇ ಇರ್ತೀನಿ ಅಂತೇಳಿ ಒಪ್ಕೊತಾಳೆ. ಅದು ಒಂದು ಖುಷಿ ವಿಷಯ. ಆ ಖುಷಿನ ತಡ್ಕೊಳೋಕ್ಕೆ ಆಗಲ್ಲ. ಇಲ್ಲಿ ಕನ್ನಿಕಾ ಎಲ್ಲರೂ ಖುಷಿ ಪಡ್ತಾರೆ.
ಎಲ್ಲರೂ ಖುಷಿಪಟ್ಟು ಎಲ್ಲರೂ ನಗಾಡ್ಕೊಂಡಿರ್ತಾರೆ. ಇನ್ನೇನು ಆ, ಒಂದು ಗ್ರೂಪ್ ಫೋಟೋ ತೆಗಿಬೇಕು ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅಲ್ಲಿಗೆ ಶ್ರೇಷ್ಠ ಎಂಟ್ರಿ ಆಗ್ತಾಳೆ. ಕುಸುಮಂಗೆ ಸಿಟ್ಟು ಬರುತ್ತೆ. ಕುಸುಮ ಬೈತಾಳೆ, ಮನೆ ಹಾಳಿ ಇಲ್ಲಿಗೂ ಬಂದುಬಿಟ್ಯಾ, ಎಲ್ಲೂ ನಮ್ಮನ್ನು ಬದುಕಕ್ಕೆ ಬಿಡಲ್ವಲ್ಲ ನೀನು ಅಂತೇಳಿ ಬೈಯಕ್ಕೆ ಹೋಗ್ತಾಳೆ. ಆವಾಗ ನಾನೇನು ಮಾಡ್ಲತ್ತೆ, ನಾನು ಒಬ್ಬಳೇ ಹೆಂಗಿರಲಿ, ತಾಂಡವ್ ನೋಡಿದರೆ ಅಲ್ಲೊಲ್ಟೋದ, ನಾನು ಒಬ್ಬಳು ಏನು ಮಾಡಲಿ, ಮಗು ಕಟ್ಕೊಂಡು ನನ್ನ ಮಗುನಿಗೆ ಯಾರನ್ನ ಅಜ್ಜಿ ತಾತ ಅಂತ ತೋರಿಸ್ಲಿ, ನಾನು ಎಲ್ಲಿರಲಿ, ನನಗೂ ಬೇಕಲ್ವ, ನನಗೂ ಆಸೆ ಇದೆ, ಅಪ್ಪ ಅಮ್ಮನೂ ಸೇರಿಸಲ್ಲ, ನಾನು ಏನು ಮಾಡಲಿ ಅಂತ ಕೇಳ್ತಾಳೆ. ಆವಾಗ ಆದಿ ಅಪ್ಪನೂ ಕೂಡ ಏನೂ ಮಾಡೋಕ್ಕಾಗಲ್ಲ, ಬರಲಿ ಶ್ರೇಷ್ಠ ಅಂತ ಹೇಳ್ತಾಳೆ. ಆಮೇಲೆ ಭಾಗ್ಯ ಶ್ರೇಷ್ಠಗೆ ಬೈದು ಕಳಿಸ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಶ್ರೇಷ್ಠ ನಿಂತ್ಕೊ ಅಂತೇಳಿ ಭಾಗ್ಯ ಹೋಗಿ ಆಗ ಎಲ್ಲರಿಗೂ ಕನ್ವೆ ಮಾಡಿ, ಅವಳು ಮನೆಗೆ ಸೇರಿದವಳೆ, ಅವಳು ನಮ್ಮ ಗ್ರೂಪಲ್ಲಿ ಒಂದು ಫೋಟೋ ತೆಗ್ಸೋಣ ಅಂತೇಳಿ ಎಲ್ಲರೂ ತೆಗೆದು ಆಮೇಲೆ ಕೇಕ್ ಕಟ್ ಮಾಡಿಕೊಂಡು ಎಲ್ಲರೂ ಕೇಕ್ ತಿಂತಾರೆ. ಕೇಕನ್ನು ಕಟ್ ಮಾಡ್ಕೊಂಡು ಓಡಾಡ್ಕೊಂಡು ಕೇಕ್ ತಿಂತಾರೆ. ಆಮೇಲೆ ಭಾಗ್ಯ ಕುಸುಮಂಗೆ ಎಷ್ಟು ಖುಷಿ ಪಡ್ತಾಳೆ ಅಂದರೆ ಹಿಡ್ಕೊಂಡು ಮುದ್ದಾಡ್ಬಿಡ್ತಾಳೆ. ಅಷ್ಟು ಖುಷಿ ಆಗುತ್ತೆ. ಒಂದು ಸಾಧನೆ ಮಾಡಿದೆ ಮಗಳೇ ನೀನು ಅಂತೇಳ್ಬಿಟ್ಟು. ಇಲ್ಲಿಗೆ ಭಾಗ್ಯಲಕ್ಷ್ಮಿ ಧಾರಾವಾಹಿ ಮುಕ್ತಾಯವಾಗುತ್ತೆ. ಎಲ್ಲರೂ ಖುಷಿಯಾಗಿರ್ತಾರೆ. ಈ ಖುಷಿಗೆ ಹೇಳಕ್ತಿರ್ದು ಎಲ್ಲರಿಗೂ ಪಾಪ ಮುಗಿತಾ ಇರೋದಕ್ಕೆ ತುಂಬ ಬೇಜಾರಾಗುತ್ತೆ. ಭಾಗ್ಯಲಕ್ಷ್ಮಿ ಧಾರಾವಾಹಿ ಇಲ್ಲಿಗೆ ಎಂಡ್ ಆಗುತ್ತೆ. ನಾಳೆಯಿಂದ ಬೇರೆ ಧಾರಾವಾಹಿ ಬರುತ್ತೆ ಅಂತಂದರೆ ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ.